ಎಲೆಕ್ಷನ್ ವೇಳೆ ದಳಪತಿ ವಿಜಯ್ ವಿಚ್ಛೇದನ ಕೇಸ್ಗೆ ಟ್ವಿಸ್ಟ್ ಸಿಗ್ತಿದೆ. ಡಿವೋರ್ಸ್ ದಂಗಲ್ ನಡುವೆ ದಳಪತಿ ಮನೆಗೆ ಪತ್ನಿ ಸಂಗೀತ. ಎಲೆಕ್ಷನ್ ವೇಳೆ ದಳಪತಿ ವಿಜಯ್ ವಿಚ್ಛೇದನಕ್ಕೆ ಟ್ವಿಸ್ಟ್. ಡಿವೋರ್ಸ್ ದಂಗಲ್ ನಡುವೆ ದಳಪತಿ ಮನೆಗೆ ಸಂಗೀತ. ವಿಚ್ಛೇದನ ಆಗೋವರೆಗೂ ನಾನು ವಿಜಯ್ ಮನೇಲೇ ಇರ್ತೇನೆ. ಕೋರ್ಟ್ಗೆ ವಿಜಯ್ ಪತ್ನಿ ಸಂಗೀತ ಮಧ್ಯಂತರ ಪಿಟಿಷನ್ ಹಾಕಿದ್ದಾರೆ. ನಾನು ಲಂಡನ್ ಮೂಲದ ವ್ಯಕ್ತಿ, ನನಗೆ ಬೇರೆಲ್ಲೂ ಇರಲು ಅನುಮತಿ ಇಲ್ಲ. ವಿಜಯ್ ಅವರ ನೀಲಂಗರೈ ಮನೆಯಲ್ಲಿ ಇರಲು ಮಾತ್ರ ಹಕ್ಕಿದೆ. ಇದಕ್ಕೆ ಅನುಮತಿ ಕೋರಿದ್ರೆ ಲಾಯರ್ ಮೂಲಕ ವಿಜಯ್ ಬೆದರಿಕೆ. ವಿಜಯ್ ಮಾಡಿದ ಆಸ್ತಿಯಲ್ಲಿ ತಮಗೆ ನ್ಯಾಯಬದ್ಧ ಪಾಲು ಬೇಕು. ಮಧ್ಯಂತರ ಪಿಟಿಷನ್ ಅಲ್ಲಿ ಕೋರಿರುವಂತಹ ವಿಜಯ್ ಪತ್ನಿ ಸಂಗೀತ, ನಟಿ ಜೊತೆ ವಿಜಯ್ಗೆ ಅನೈತಿಕ ಸಂಬಂಧವಿದೆ ಎಂದಂತಹ ಸಂಗೀತ. ಇದೇ ವಿಚಾರ ಮುಂದಿಟ್ಟುಕೊಂಡು ಡಿವೋರ್ಸ್ ಕೇಳಿರುವಂತಹ ಸಂಗೀತ ಏಪ್ರಿಲ್ 24ಕ್ಕೆ ಕೋರ್ಟ್ ಮುಂದೆ ಡಿವೋರ್ಸ್ ಅರ್ಜಿ ವಿಚಾರಣೆ ಆಗತ್ತೆ. ಡಿವೋರ್ಸ್ ಆಗೋ ತನಕ ನಾನು ಎಲ್ಲಿರ್ಲಿ, ವಿಜಯ್ ಮನೇಲೆ ಇರ್ತೇನೆ ಅಂತ ಮಧ್ಯಂತರ ಪಿಟಿಷನ್ ಹಾಕಿದ್ದಾರೆ. ಕೋರ್ಟ್ಗೆ ವಿಜಯ್ ಪತ್ನಿ ಸಂಗೀತ ಮಧ್ಯಂತರ ಪಿಟಿಷನ್ ಸಲ್ಲಿಸಿರುವಂತದ್ದು. ನಾನು ಲಂಡನ್ ಮೂಲದ ವ್ಯಕ್ತಿ, ನನಗೆ ಇಲ್ಲಿ ಬೇರೆ ಯಾರು ಇಲ್ಲ, ಸಂಬಂಧಿಕರು ಇಲ್ಲ, ಪರಿಚಯದವರು ಇಲ್ಲ. ಹಾಗಾಗಿ ನನಗೆ ಬೇರೆಲ್ಲಿ ಇರಲು ಅನುಮತಿ ಇಲ್ಲ. ಆದ್ರೆ ನಾನು ವಿಜಯ್ ಅವರ ಮನೆಯಲ್ಲಿ ಇರಲು ನನಗೆ ಹಕ್ಕಿದೆ. ಡಿವೋರ್ಸ್ ಸಿಗೋ ತನಕ ವಿಜಯ್ ಅವರ ನೀಲಂಗರೈ ಮನೆಯಲ್ಲಿ ಇರಲು ಮಾತ್ರ ಹಕ್ಕಿದೆ. ಇದಕ್ಕೆ ಅನುಮತಿ ಕೋರಿದ್ರೆ ಲಾಯರ್ ಮೂಲಕ ವಿಜಯ್ ಬೆದರಿಕೆ ಹಾಕ್ತಾರೆ. ಬಟ್ ನನಗೆ ಆಸ್ತಿಯಲ್ಲೂ ಕೂಡ ನ್ಯಾಯಬದ್ಧವಾದಂತಹ ಪಾಲು ಬೇಕು. ಮಧ್ಯಂತರ ಪಿಟಿಷನ್ ಅಲ್ಲಿ ಕೋರಿರುವಂತಹ ವಿಜಯ್ ಪತ್ನಿ ಸಂಗೀತ. ವಿಜಯ್ಗೆ ನಟಿಯ ಜೊತೆಗೆ ಅನೈತಿಕ ಸಂಬಂಧವಿದೆ ಅಂತ ಹೇಳಿರುವಂತಹ ಸಂಗೀತ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಡಿವೋರ್ಸ್ ಅನ್ನ ಕೇಳಿದ್ದಾರೆ. ಏಪ್ರಿಲ್ 24ಕ್ಕೆ ಕೋರ್ಟ್ ಈ ಡಿವೋರ್ಸ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ನಾನು ಎಲ್ಲಿರ್ಲಿ, ನಾನು ಲಂಡನ್ ಮೂಲದ ವ್ಯಕ್ತಿ, ಹಾಗಾಗಿ ನನಗೆ ಬೇರೆಲ್ಲೂ ಇರಲು ನನಗೆ ಅನುಮತಿ ಇಲ್ಲ. ನಾನು ಡಿವೋರ್ಸ್ ಸಿಗೋ ತನಕ ವಿಜಯ್ ಮನೆಯಲ್ಲೇ ಇರ್ತೀನಿ. ವಿಜಯ್ ಅವರ ನೀಲಂಗರೈ ಮನೆಯಲ್ಲಿ ಇರಲು ನನಗೆ ಹಕ್ಕಿದೆ, ನಾನು ಅಲ್ಲಿ ಇರ್ತೀನಿ ಅಂತ ಈಗ ಕೋರ್ಟ್ಗೆ ವಿಜಯ್ ಪತ್ನಿ ಸಂಗೀತ ಮಧ್ಯಂತರ ಪಿಟಿಷನ್ ಅನ್ನ ಸಲ್ಲಿಸಿರುವಂಥದ್ದು. ಈ ಹಿಂದೆ ನಟಿಯ ಜೊತೆಗೆ ಅನೈತಿಕವಾಗಿ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ವಿಜಯ್ ಅನ್ನುವಂತಹ ಕಾರಣಕ್ಕೆ ಡಿವೋರ್ಸ್ ಅನ್ನ ಕೇಳಿದ್ರು. ಆ ವಿಚಾರವನ್ನೇ ಮುಂದಿಟ್ಟುಕೊಂಡು ಡಿವೋರ್ಸ್ ಅನ್ನ ಕೇಳಿದಂತಹ ಸಂಗೀತ ಈಗ ಮಧ್ಯಂತರ ಪಿಟಿಷನ್ ಅನ್ನ ಸಲ್ಲಿಸಿ ಡಿವೋರ್ಸ್ ದಂಗಲ್ ನಡುವೆ ದಳಪತಿ ಮನೆಗೆ ಬರ್ತೀನಿ, ನಾನು ವಿಚ್ಛೇದನ ಆಗೋವರೆಗೂ ವಿಜಯ್ ಮನೆಯಲ್ಲೇ ಇರ್ತೀನಿ. ಕೋರ್ಟ್ಗೆ ವಿಜಯ್ ಪತ್ನಿ ಸಂಗೀತ ಮಧ್ಯಂತರ ಪಿಟಿಷನ್ ಸಲ್ಲಿಸಿದ್ದಾರೆ.